ನಮ್ಮ ಜೀವನದಲ್ಲಿ ಕೆಲವರು ಅಚಾನಕ್ಕಾಗಿ ಬರುತ್ತಾರೆ. ಮೊದಲಿಗೆ ಅವರು ಸಾಮಾನ್ಯ ವ್ಯಕ್ತಿಗಳಂತೆ ಕಾಣುತ್ತಾರೆ. ಒಂದು ಮಾತು, ಒಂದು ನಗು, ಒಂದು ಸಣ್ಣ ಕಾಳಜಿ ಅಷ್ಟೇ ಸಾಕು. ಅವರು ನಮ್ಮ ಮನಸ್ಸಿನಲ್ಲಿ ಒಂದು ಜಾಗ ಮಾಡಿಕೊಳ್ಳುತ್ತಾರೆ. ನಾವು ಅವರಿಗೆ ಹೆಚ್ಚು ಮಹತ್ವ ಕೊಡಲು ಶುರು ಮಾಡುತ್ತೇವೆ. ಅವರ ಜೊತೆ ಮಾತನಾಡಿದರೆ ದಿನ ಚೆನ್ನಾಗಿರುತ್ತದೆ ಅನಿಸುತ್ತದೆ. ಅವರ ಒಂದು ಮೆಸೇಜ್ ಬಂದರೂ ಖುಷಿಯಾಗುತ್ತದೆ. ಅವರು ನಗಿದರೆ ನಮಗೂ ಸಂತೋಷವಾಗುತ್ತದೆ. ಆದರೆ ಜೀವನ ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ತುಂಬ ಹತ್ತಿರದವರೆಂದುಕೊಂಡವರು, ನಮ್ಮ ಜೊತೆ ಕೊನೆವರೆಗೂ ಇರುತ್ತಾರೆ ಎಂದು ನಂಬಿದವರು ಒಂದು ದಿನ ದೂರವಾಗುತ್ತಾರೆ. ಯಾವುದೇ ಜಗಳ ಇಲ್ಲ, ಯಾವುದೇ ದೊಡ್ಡ ಕಾರಣ ಇಲ್ಲ, ಆದರೂ ಅವರು ನಿಧಾನವಾಗಿ ನಮ್ಮ ಜೀವನದಿಂದ ಮರೆಯಾಗುತ್ತಾರೆ. ಆ ಸಮಯದಲ್ಲಿ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಅವರು ಯಾಕೆ ಬಂದರು? ಬಂದ ಮೇಲೆ ಯಾಕೆ ಹೋದರು? ನಾನು ಏನು ತಪ್ಪು ಮಾಡಿದೆ? ಇಂತಹ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. ಆದರೆ ಸಮಯ ಕಳೆದಂತೆ ಒಂದು ಸತ್ಯ ಅರ್ಥವಾಗುತ್ತದೆ. ಎಲ್ಲರೂ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ. ಕೆಲವರು ನಮಗೆ ಪಾಠ ಕಲಿಸಲು ಬರುತ್ತಾರೆ, ಕೆಲವರು ನಮ್ಮಲ್ಲಿರುವ ಒಳ್ಳೆತನವನ್ನು ತೋರಿಸಲು ಬರುತ್ತಾರೆ, ಇನ್ನು ಕೆಲವರು ಜೀವನದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಸಲು ಬರುತ್ತಾರೆ. ಅವರು ನಮ್ಮ ಜೊತೆ ಎಷ್ಟು ದಿನ ಇದ್ದರು ಎಂಬುದು ಮುಖ್ಯವಲ್ಲ, ಅವರು ನಮ್ಮ ಜೀವನಕ್ಕೆ ಏನು ಕಲಿಸಿದರು ಎಂಬುದೇ ಮುಖ್ಯ. ಕೆಲವರು ಹೋಗುವಾಗ ನೋವು ಕೊಡಬಹುದು, ಆದರೆ ಅದೇ ನೋವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಂದು ನಮ್ಮ ಜೊತೆ ಇಲ್ಲದವರನ್ನು ನೆನೆದು ದುಃಖಪಡುವುದಕ್ಕಿಂತ ಅವರು ಕೊಟ್ಟ ನೆನಪುಗಳನ್ನು ಗೌರವಿಸುವುದು ಉತ್ತಮ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಕಾರಣಕ್ಕಾಗಿ ನಮ್ಮ ಜೀವನಕ್ಕೆ ಬರುತ್ತಾನೆ. ಕೆಲವರು ಸಂತೋಷ ನೀಡುತ್ತಾರೆ, ಕೆಲವರು ಅನುಭವ ನೀಡುತ್ತಾರೆ, ಕೆಲವರು ಪಾಠ ಕಲಿಸುತ್ತಾರೆ. ಆದರೆ ಯಾರೂ ವ್ಯರ್ಥವಾಗಿ ಬರುವುದಿಲ್ಲ. ಆದ್ದರಿಂದ ಜೀವನದಿಂದ ಯಾರಾದರೂ ದೂರವಾದರೆ ಅವರನ್ನು ದ್ವೇಷಿಸುವ ಬದಲು ಅವರು ಕಲಿಸಿದ ಪಾಠಕ್ಕೆ ಧನ್ಯವಾದ ಹೇಳಿ ಮುಂದೆ ನಡೆಯಿರಿ. ಯಾಕೆಂದರೆ ಜೀವನ ನಿಲ್ಲುವುದಿಲ್ಲ. ಹೊಸ ಜನರು ಬರುತ್ತಾರೆ, ಹೊಸ ಅನುಭವಗಳು ಸಿಗುತ್ತವೆ, ಹೊಸ ಸಂತೋಷಗಳು ಕಾದಿರುತ್ತವೆ ಮತ್ತು ಒಂದು ದಿನ ಹಿಂದೆ ತಿರುಗಿ ನೋಡಿದಾಗ ಅವರು ಬಂದದುದ್ದಕ್ಕೂ ಒಂದು ಅರ್ಥ ಇತ್ತು ಎಂದು ನಿಮಗೆ ಅನಿಸುತ್ತದೆ.